ಆಗುತ್ತೆ. ಎರಡು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ ಕಾಂಗ್ರೆಸ್. ದಕ್ಷಿಣ ಅಂದ್ರೆ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ನಿಜಕ್ಕೂ ಕೂಡ ತನ್ನ ಕೈ ಚಳಕವನ್ನ ಕಾಂಗ್ರೆಸ್ ಪಾಳೆಯ ತೋರಿಸಿರುವಂತದ್ದು. ನಿನ್ನೆ ಮೇ 4 ಮುಖ್ಯವಾಗಿ ನೋಡಿ, ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತಷ್ಟು ಸಂತಸವನ್ನ ಹೆಚ್ಚು ಮಾಡಿದಂತಹ ದಿನ ಅಂತಾನೆ ಹೇಳ್ಬೋದು. ನಿನ್ನೆ ಉಪಚುನಾವಣೆ ಅಖಾಡದಲ್ಲಿ ನಿನ್ನೆ ಭರ್ಜರಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ 2 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತು. 7 ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದು ಕಾಂಗ್ರೆಸ್ ಪಾಳ್ಯಕ್ಕೆ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಆಡಳಿತ ವಿರೋಧ ಅಲೆ ಮಧ್ಯೆ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರುವಂತದ್ದು. ಅಪ್ಪನ ಪುತ್ರನನ್ನ ಗೆಲ್ಲಿಸಿಕೊಂಡ ಸಿಎಂ ಸಿದ್ದರಾಮಯ್ಯ, ಆಪ್ತನ ಪುತ್ರ ನೋಡಿ, ಆಪ್ತನ ಪುತ್ರನನ್ನ ಗೆಲ್ಲಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯನವರು. ಭರ್ಜರಿಯಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ಈಗ ಮತ್ತೆ ಕಾಂಗ್ರೆಸ್ನ ತಾಕತ್ತು ಸ್ಥೈರ್ಯ ಏನು ಅಂತ ತೋರಿಸಿದ್ದಾರೆ. ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಮಹಿಳಾ ಮಣಿಗಳು ಹಾಗೆ ಗ್ಯಾರಂಟಿಗಳು. ಎಸ್, ಇದು ಕಾಂಗ್ರೆಸ್ಗೆ ಪುಷ್ಟಿಯನ್ನ ತಂದುಕೊಟ್ಟಿದೆ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಯುವ ನಿಧಿ ಹಾಗೆ ಶಕ್ತಿ ಯೋಜನೆ ರಾಜ್ಯದಲ್ಲಿ ಈಗಲೂ ಕೂಡ ರಾರಾಜಿಸ್ತಾ ಇದೆ. ಆ 5 ಗ್ಯಾರಂಟಿಗಳೇ ಇವತ್ತು ಕಾಂಗ್ರೆಸ್ ಅನ್ನ ಈ ಸ್ಥಾನದಲ್ಲಿ ಅಂದ್ರೆ ಉತ್ತುಂಗದಲ್ಲಿ ಕೂರಿಸಿರೋದು. ಈಗಾಗಲೇ ಹೇಳಿದಾಗೆ ದಾವಣಗೆರೆಯಲ್ಲಿ ಸಮರ್ಥ ಅವರನ್ನ ಕೈ ಹಿಡಿತು ಅಲ್ಪಸಂಖ್ಯಾತರ ಮತಗಳು. ಬೈ ಎಲೆಕ್ಷನ್ ಗೆದ್ದು ವಿರೋಧ ಪಕ್ಷಗಳಿಗೆ ಕೈಗ ಟಕ್ಕರನ್ನ ಕೊಟ್ಟಿರುವಂತದ್ದು ನೋಡಿ. ಈಗ ನಾವು ಅಂದ್ಕೊಂಡಿದ್ವಿ ಆಕ್ಚುಲಿ ಇದೆಲ್ಲ ಬಿಜೆಪಿ ಬೆಲ್ಟು, ಕಾಂಗ್ರೆಸ್ ಇಲ್ಲಿ ಸೋಲುತ್ತೆ. ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾದ್ರು, ಅಂದ್ರೆ ಮರಣ ಹೊಂದಿದ್ರು. ಅವರನ್ನ ಹೊರತುಪಡಿಸಿದ್ರೆ ಇನ್ನ ಆ ಚಾರ್ಮ್ ಇನ್ಯಾರಿಗೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಈಗ ನೋಡಿ, ಮಗ, ಮೊಮ್ಮಗ, ಸೊಸೆ ಎಲ್ಲರೂ ಕೂಡ ರಾಜಕೀಯದ ಉತ್ತುಂಗದಲ್ಲಿದ್ದಾರೆ. ಬೆಣ್ಣೆ ನಗರಿಯ ಜನರು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಬಾಯಿ ಮಾತಲ್ಲಿ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಮತದಾರ ಪ್ರಭುಗಳು ಅದನ್ನ ಮಾಡಿ ತೋರಿಸಿದ್ದಾರೆ. ಸೊ ಹಾಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ನಿನ್ನೆ ಭರ್ಜರಿಯಾದಂತಹ ಸಂಭ್ರಮಾಚರಣೆ ಮೆರುಗುಗೊಂಡಿತ್ತು. ಸಮರ್ಥ ಶಾಮನೂರು ಅವರ ನಿವಾಸದ ಮುಂದೆ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ದಾಂಗುಡಿಯನ್ನ ಹೂಡಿದ್ರು. ಪಟಾಕಿಗಳು, ಬ್ಯಾನರ್ಗಳು, ದೊಡ್ಡ ದೊಡ್ಡ ಹಾರ ತುರಾಯಿಗಳನ್ನ ಹಾಕೋದ್ರ ಮುಖಾಂತರ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಏನೇ ಆಗಿರಬಹುದು, ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಮತ್ತೊಂದು ಸಾಧನೆ ಅಂತಾನೆ ಹೇಳ್ಬೋದು. ಜನರು 5 ಗ್ಯಾರಂಟಿಗಳನ್ನ ಈಗಲೂ ಕೂಡ ಸ್ಮರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ಬಟ್ ಈತ ಉಮೇಶ್ ಮೇಟಿ ಅವರು ಕೂಡ ಬಾಗಲಕೋಟೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ರು. 97,941 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿ ಇವತ್ತು ಕಾಂಗ್ರೆಸ್ಗೆ ಒಂದು ಸ್ಥೈರ್ಯವನ್ನ ತಂದೊಡ್ಡಿದ್ದಾರೆ. 2 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಎಡವಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಬಹಳ ಮುಖ್ಯ ಆಗುತ್ತೆ. ಯಾರಂದ್ರೆ ಅವ್ರನ್ನೇ ಆಯ್ಕೆ ಮಾಡಿ ಮತ್ತೆ ಸೋಲನ್ನ ಕಂಡ್ರೆ ಎತ್ಲಗಪ್ಪ ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರು ಎಲ್ಲವನ್ನ ಆಲೋಚನೆ ಮಾಡಿ, ಮುಖ್ಯವಾಗಿ ನೋಡಿ, ಶಾಮನೂರು ಶಿವಶಂಕರಪ್ಪನವರು ಸಾವಿಗೀಡಾದ್ರು. ಅದಾದ ನಂತರ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಫೀಲ್ ಹೆಚ್ಚಾಯ್ತು. ಇತ್ತ ಮೇಟಿ ಅವರ ತಂದೆ ಕೂಡ ನಿಧನರಾದ್ರು. ಸೊ ಅಲ್ಲೂ ಕೂಡ ಒಂದು ಸೆಂಟಿಮೆಂಟ್ ಫೀಲ್ ಬಂತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಎಮೋಷನಲ್ ಬ್ಯಾಟಲ್ 2 ಕ್ಷೇತ್ರದಲ್ಲೂ ಕೂಡ ಹೆಚ್ಚಾಯಿತು. ಸೊ ಹಾಗಾಗಿನೇ ಈ ಬಾರಿ ಕಾಂಗ್ರೆಸ್ ಪಾಳೆಯ ಗೆದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎನಿ ಹೌ ಒಟ್ಟೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಅಂದ್ರೆ ಕಾಂಗ್ರೆಸ್ ಟೀಮ್ನಲ್ಲಿ ಈ 2 ಕ್ಷೇತ್ರದಲ್ಲಿ ಗೆಲುವನ್ನ ಕಂಡ ನಂತರ ಈಗ ಡಿಸಿಎಂ ಹಾಗೆ ಸಿಎಂ ಇಬ್ರು ಕೂಡ ಯಾವುದೇ ಡಿಸಿಷನ್ ಅನ್ನ ತಗೊಂಡ್ರು ಕೂಡ ನಮ್ಗೇನ್ ಸೋಲಿಲ್ಲ, ವಿ ಆರ್ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಸೊ ಇಬ್ರು ಕೂಡ ಈಗ ಒಂದು ಮಾತಾಡಿಕೊಳ್ಳುವಂತಹ ಸಂದರ್ಭ ಬಂದಿದೆ. ಸೊ ಹಾಗಾಗಿ ಈಗ
ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಸಂಭ್ರಮಾಚರಣೆ ಉತ್ತುಂಗಕ್ಕೆ ಏರಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಜೋಯಲ್ ಐಗೋಡ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜೋಯಲ್, ಗಮನಿಸ್ತಾ ಇದ್ದೀವಿ ನಿನ್ನೆ ಒಂದ್ ಕಡೆ ಹಿಸ್ಟ್ರಿ ರಿಪೀಟ್ ಅನ್ನೋ ತರ ಆಗೋಯ್ತು. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ಕಂಡಿರುವಂತಹ ಕಾಂಗ್ರೆಸ್ನಲ್ಲಿ ಈಗ ಸಂತಸ ಎಷ್ಟು ಇಮ್ಮಡಿ ಆಗಿದೆ, ಏನು ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ನಿನ್ನೆ ಒಂದು ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿರುವಂತದ್ದು. ಕಾಂಗ್ರೆಸ್ ಈ ಎರಡೂ ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ದಾವಣಗೆರೆ ಉಪಚುನಾವಣೆ ಅಂತ ಬಂತು ಅಂದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಸಾಕಷ್ಟು ವಿಚಾರಗಳು ಈ ಬಾರಿ ಚರ್ಚೆಗೆ ಗ್ರಾಸವಾಗಿದ್ವು. ಒಂದಷ್ಟು ಬೆಳವಣಿಗೆಗಳು ಏನ್ ನಡೆದಿದ್ವು, ಇವು ಫಲಿತಾಂಶದ ಮೇಲೆ, ಅಭ್ಯರ್ಥಿಯ ಮೇಲೆ ನೇರವಾಗಿ ಪರಿಣಾಮ ಬೀರುವಂತ ಎಲ್ಲ ಸಾಧ್ಯತೆಗಳು ಇತ್ತು. ಇದರಲ್ಲಿ ಪ್ರಮುಖವಾಗಿ ನಾವು ದಾವಣಗೆರೆಯನ್ನು ತೆಗೆದುಕೊಳ್ಳೋದಾದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಅಭ್ಯರ್ಥಿ ಆದಾಗಿನಿಂದನೂ ಕೂಡ ಈ ಕ್ಷೇತ್ರ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೈಪನ್ನ ಪಡ್ಕೊಂಡಿತ್ತು. ಪ್ರತಿನಿತ್ಯವೂ ಕೂಡ ಬಾಗಲಕೋಟೆಯನ್ನ ಹೋಲಿಸಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಹೆಚ್ಚಾಗಿ ಸದ್ದನ್ನ ಮಾಡ್ತಾ ಇತ್ತು. ಅಂತಿಮವಾಗಿ ಸಮರ್ಥ್ಗೆ ಯಾವಾಗ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗುತ್ತೋ ಆಗ ಅಲ್ಪಸಂಖ್ಯಾತ ಮತ ಬಾಂಧವರಲ್ಲಿ ಒಂದು ಅಸಮಾಧಾನ ಶುರುವಾಗುತ್ತೆ. ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ, ಹಿಂದುಳಿದವರ, ದಲಿತರ ನೆಚ್ಚಿನ ಪಕ್ಷ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಹೀಗಾಗಿ ಈ ಅಹಿಂದ ಮತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳೋಕೆ ಕಾಂಗ್ರೆಸ್ ಇಷ್ಟಪಡಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಅಲ್ಪಸಂಖ್ಯಾತರ ಒಂದು ಕೆಂಗಣ್ಣಿಗೆ ಕಾಂಗ್ರೆಸ್ ಗುರಿಯಾಗಬೇಕಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ದೊಡ್ಡ ಒಳೇಟು ಬಿತ್ತು ಅಂತಂದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಈ ಒಂದು ದಾವಣಗೆರೆ ದಕ್ಷಿಣ ಸ್ಥಾನವನ್ನ ಕಳೆದುಕೊಳ್ಳುತ್ತೆ ಅನ್ನುವಂತ ಚರ್ಚೆಗಳು ಶುರುವಾದವು. ಇದಕ್ಕೆ ಪೂರಕವೆಂಬಂತೆ ಬಿಜೆಪಿ ಕೂಡ ತನ್ನದೇ ಆದಂತ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ತು. ಶ್ರೀನಿವಾಸ್ ದಾಸಕರಿಯಪ್ಪ ಅನ್ನುವಂತ ಒಂದು ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಅಂತಿಮವಾಗಿ ಇದೀಗ ಫಲಿತಾಂಶ ಬಂದಿದೆ. ಏನೇ ಆದ್ರೂ ಕೂಡ ಎಷ್ಟು ದಿನದ ಬೆಳವಣಿಗೆಗಳನ್ನ ಬದಿಗೊತ್ತಿ ಇದೀಗ ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು. 69,578 ಮತಗಳನ್ನ ಸಮರ್ಥ ಪಡೆದ್ರೆ ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ 63,870 ಮತಗಳನ್ನ ಪಡೆದಿರುವಂತದ್ದು. ಇನ್ನೊಂದು ಇದೇ ಒಂದು ಪ್ರಮುಖವಾದಂತ ವಿಚಾರ, ಯಾರೆಲ್ಲ ಏನೀಗ ಕಾಂಗ್ರೆಸ್ಗೆ ಮತಗಳು ಕಡಿಮೆ ಆಯ್ತು, ಗೆಲುವಿನ ಅಂತರ ಕಡಿಮೆ ಆಯ್ತು ಅಂತ ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಗೆಲುವಿನ ಅಂತರ ಕಡಿಮೆ ಆಗೋಕೆ ಬಿಜೆಪಿಯ ಯಾವ ಸ್ಟ್ರಾಟಜಿಗೂ ಕೂಡ ವರ್ಕ್ ಆಗಿಲ್ಲ. ಬಿಜೆಪಿಗೆ ಹೆಚ್ಚಿನ ಮತಗಳು ಬಿತ್ತು ಅನ್ನುವಂಥದ್ದು ಖಂಡಿತವಾಗ್ಲೂ ಸುಳ್ಳು. ಯಾಕೆ ಅಂತಂದ್ರೆ SDPI ಅನ್ನುವಂತ ಮುಸ್ಲಿಂ ಲೀಗ್ಗೆ ಸೇರಿದಂತ ಒಂದು ಪಕ್ಷ ಇದೆ, ಇದು ನಿಜಕ್ಕೂ ಮೇಜರ್ ಡಿಫರೆನ್ಸ್ ಅನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ತನ್ನ ಕೈಯಾರೆ ಈ ಒಂದು ತಪ್ಪನ್ನ ಮಾಡ್ಕೊಂಡಿರುವಂತದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಒಂದು ಸ್ಥಾನವನ್ನ ಕೊಡ್ಲಾಗುತ್ತೆ, ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಲಾಗುತ್ತೆ ಅಂತ ನಂಬ್ಕೊಂಡಿದ್ರು. ಅಂತಿಮವಾಗಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನ ಘೋಷಣೆ ಆದ ಬಳಿಕ ಆ ಅಸಮಾಧಾನದಿಂದ ಈ ಒಂದು SDPI ಅಭ್ಯರ್ಥಿ ಉಟ್ಕೊಂಡಿರುವಂತದ್ದು ಇಲ್ಲಿ. ಅಂದ್ರೆ SDPI ಅಭ್ಯರ್ಥಿ ಇಲ್ಲಿ ಸ್ಪರ್ಧೆ ಮಾಡುವಂತ ಯಾವುದೇ ನಿರೀಕ್ಷೆ ಇರಲಿಲ್ಲ. ಇದ್ರೂ ಕೂಡ ನೇರವಾಗಿ ಯಾವುದೇ ಈ ರೀತಿ ಅಸಮಾಧಾನ ಇಲ್ಲದೆ ಸ್ಪರ್ಧಿಸಿದ್ರೆ ಇಷ್ಟೊಂದು ಮತಗಳು ಖಂಡಿತವಾಗ್ಲೂ ಬೀಳುತ್ತಿರ್ಲಿಲ್ಲ. ಸೊ ಕಾಂಗ್ರೆಸ್ಗೆ ಸೇರಿದಂತ ಹೆಚ್ಚಿನ 18,975 ಮತಗಳು ಇಲ್ಲಿ ಹೋಗಿರುವಂತದ್ದು. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅಂದ್ರೆ ಕಾಂಗ್ರೆಸ್ನ ಮತ ಅಂತರವನ್ನ ಕಡಿಮೆ ಮಾಡಿರುವಂತದ್ದು. ಹಾಗೇನೆ ಬಾಗಲಕೋಟೆ ಫಲಿತಾಂಶ ನೋಡೋದಾದ್ರೂ ಕೂಡ ಅಲ್ಲಿ ಕೂಡ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸಿರುವಂತದ್ದು. ನಿಜಕ್ಕೂ ಕೂಡ ಈ ಒಂದು ಫಲಿತಾಂಶ ಅಂತ ಹೇಳಲಾಗುತ್ತೆ. 98,990 ಮತಗಳನ್ನು ಪಡ್ಕೊಂಡಿದ್ದಾರೆ. ಹಾಗೇನೆ ವೀರಭದ್ರಯ್ಯ ಚರಂತಿಮಠ ಅವರು 76,587 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರವನ್ನ ಗಮನಿಸೋದಾದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಗೆಲುವನ್ನ ಉಮೇಶ್ ಪೇಟಿ ಪಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಹಿಂದೆ ಸ್ವತಃ ಉಮೇಶ್ ಪೇಟಿ ಅವರ ತಂದೆ HY ಮೇಟಿ ಅವರು ಸ್ಪರ್ಧಿಸಿದಾಗ್ಲೂ ಕೂಡ ಚರಂತಿಮಠ ಅವರು ದೊಡ್ಡ ಮಟ್ಟದ ಕಾಂಪಿಟೇಷನ್ ಅನ್ನು ಕೊಟ್ಟಿದ್ರು, ಕಡಿಮೆ ಅಂತರದಲ್ಲಿ ಸೋಲನ್ನ ಒಪ್ಪಿದ್ರು. ಆದ್ರೆ ಈ ಬಾರಿ ಮಾತ್ರ ನಿಜಕ್ಕೂ ಉಮೇಶ್ ಮೇಟಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಒಂದು ನಿರಂತರ ಪ್ರಚಾರ, ಹಾಗೇನೆ ಸಚಿವ ಸಂಪುಟದ ಒಂದಷ್ಟು ಸಚಿವರುಗಳ ನಿರಂತರವಾದಂತ ಪ್ರಚಾರ, ಹಾಗೆ ಒಂದಷ್ಟು ಅಲ್ಲಿನ ನಾಯಕರುಗಳು ಏನಿದ್ದಾರೆ ಕಾಂಗ್ರೆಸ್ ಸೇರಿದಂತವರು ಅವರೆಲ್ಲರೂ ಕೂಡ
ಏನು ಅದ್ಭುತವಾಗಿ ಒಂದು ಪ್ರಚಾರವನ್ನು ಮಾಡಿದ್ರು. ಹಾಗೇನೆ ಕಾಂಗ್ರೆಸ್ಗೆ ಇಲ್ಲಿ ಏನು ಮಹಿಳೆಯರ ಮತಗಳು ಹಾಗೇನೆ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ಕೈ ಹಿಡಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಕಾಂಗ್ರೆಸ್ ಈ ಎರಡು ಕ್ಷೇತ್ರದಲ್ಲಿ ಜಯವನ್ನ ಗಳಿಸಿರುವಂತದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ಏನು ಪಕ್ಷಕ್ಕೆ ಹಾಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಚಂದ್ರಕಲಾ. ಎಸ್, ಥ್ಯಾಂಕ್ ಯು ಜೋಯಲ್ ಐಗೋನ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.